ಆ ಮಂಡ್ಯದ ಗಂಡು ಅನ್ಬೇಕಾದ್ರೆ ರಘು ಸರ್ ಆ ಸಾಂಗ್ ಮಾಡಿಸಿರೋದು ಅಂಬರೀಶ್ ಅವ್ರಿಗೆ ಆಂಥಮ್ ಅದು ಇವತ್ತು. ಹೌದು, ಇವತ್ತಿಗೂ ಅದೊಂದು ಆಂಥಮ್. ನಮ್ಮ ತಂದೆಗೆ ಬಾಕ್ಸ್ ಆಫೀಸ್ ರಘು ಅಂತಾನೆ ಟೈಟ್ಲು. ಯಾಕಂದ್ರೆ ಎವ್ರಿ ಫ್ರೈಡೇ ಆರ್ ಎವ್ರಿ ಮಂತ್, ಐ ಮೀನ್ ಯುನೋ, ಅವರು ಸಿನಿಮಾ ಪೇಪರಲ್ಲಿ ಒಂದು ಸಿನಿಮಾ ರಿಲೀಸ್ ಆಗ್ತಾನೆ ಇರ್ತಾ ಇತ್ತು. ಸೊ ದೆನ್ ಇಟ್ ಬಿಕೇಮ್ ಅ ಗ್ಯಾಂಬಲ್. ಒನ್ಸ್ ಯೋರ್ ಟೈಮ್ ಇಸ್ ನಾಟ್ ಇನ್ ಫೇವರ್ ಆಫ್ ಯು ಅಂತ ಹೇಳ್ತೀವಲ್ಲ, ಆವಾಗ ನಾವು ಏನೇ ಮಾಡಿದ್ರು ಅದು ನಮ್ಮ ಕೈ ಹಿಡಿಯಲ್ಲ. ಸೊ ಹಾಗಾಗಿ ಐ ಥಿಂಕ್ ದಟ್ ವಾಸ್ ದ ಟೈಮ್ ವೆನ್ ಥಿಂಗ್ಸ್ ಕೈಂಡ್ ಆಫ್ ಸ್ಲಿಪ್ಡ್ ಔಟ್ ಆಫ್ ಹಿಸ್ ಹ್ಯಾಂಡ್ಸ್. 18 ಲಕ್ಷ ಕೈ ಬಿಡುತ್ತಂತಲ್ಲಮ್ಮ ಆ ಸಿನಿಮಾ. ಅಂಡ್ ಅದಾದ್ಮೇಲೆ ಸ್ಟಾರ್ಟ್ ಮಾಡಿದಂಥ ಸಿನಿಮಾ ಕಾಳಿ. ಕಾಳಿ ವಾಸ್ ವಾಟ್ ವಿಚ್ ಕಂಪ್ಲೀಟ್ಲಿ ನಮ್ಮ ತಂದೆನ ಫುಲ್ ಕುಗ್ಗಿಸ್ಬಿಟ್ಟು ಅಂತ ಹೇಳ್ಬೋದು. ತುಂಬಾ ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ದಟ್ ವಾಸ್ ದ ಬಿಗ್ಗೆಸ್ಟ್ ಹಿಟ್, ಐ ಮೀನ್ ದ ಫೈನಲ್ ಬ್ಲೋ ಅಂತ ಹೇಳ್ತಾರೆ. ಡಿಸಾಸ್ಟರ್. ಹಾಂ, ನೂರೊಂದು ನೆನಪು. ನೀವು ಮಾಡಿದ ಸಿನಿಮಾ ಸೂಪರ್ ಡೂಪರ್ ಹಿಟ್. ಹೌದು, ಮಂಡ್ಯದ ಗಂಡು. ಇದೇ ಅಂಬರೀಷ್ ಅಣ್ಣ ಮಂಡ್ಯದ ಗಂಡು. ಆಮೇಲೆ ಆ ಮಂಡ್ಯದ ಗಂಡು ಅನ್ಬೇಕಾದ್ರೆ ರಘು ಸರ್ ಆ ಸಾಂಗ್ ಮಾಡಿಸಿರೋದು ಅಂಬರೀಶ್ ಅವ್ರಿಗೆ ಆಂಥಮ್ ಅದು ಇವತ್ತು. ಹೌದು, ಇವತ್ತಿಗೂ ಅದೊಂದು ಆಂಥಮ್ಮು. ಇವತ್ತಿಗೂ ಯಾವುದೇ ಒಂದು ಕನ್ನಡದ ಒಂದು ಫಂಕ್ಷನ್ ಆಗಲಿ, ಈ ಹಾಡು ಇಲ್ಲದೆ ಆ ಫಂಕ್ಷನ್ನು ಆಗೋದೇ ಇಲ್ಲ, ಕಂಪ್ಲೀಟ್ ಆಗಲ್ಲ. ಅಂಡ್ ಅವ್ರಿಗೆ ಮಾತ್ರ ಅಲ್ಲ, ಅವರು ಶ್ರೀಮತಿ ಅವರು ಸುಮಲತಾ ಅವ್ರ ಎಲೆಕ್ಷನ್ ನಿಂತಾಗ್ಲೂ ಅದೇ ಹಾಡೇ ಇತ್ತು. ಹೌದು ಹೌದು, ಮಂಡ್ಯದ ಗಂಡು ಅನ್ನೋದು. ಸಿ ಇಟ್ ಇಸ್ ಫಾರ್ ಜನರೇಷನ್ಸ್. ಹೌದು, ನಾಳೆ ಅವ್ರ ಮಗ ಏನಾದರೂ ಪೊಲಿಟಿಕಲಿ ಬಂದ್ರೂ ಅಥವಾ ಮತ್ತೊಂದಾದ್ರೂ ಈ ಮಂಡ್ಯದ ಗಂಡು ಹಾಡಿದ್ದೇ ಇರುತ್ತೆ. ಸೊ ಅಂತ ಒಂದು ಸಿನಿಮಾ ಅದು, ಅಂತ ಒಂದು ಹಾಡದು. ಅವರು ಇನ್ಫ್ಯಾಕ್ಟ್ ಆ ಹಾಡನ್ನ ಚಿತ್ರೀಕರಣ ಮಾಡಬೇಕಾದ್ರೆ ಎಷ್ಟು ಅವರು ಇಟ್ ವಾಸ್ ಸೋ ಡಿಫಿಕಲ್ಟ್. ಯಾಕಂದ್ರೆ ಸಿಟಿನಲ್ಲಿ ಇಂಥ ಹೈವೇ ಅಂಬರೀಷ್ ಅವರು ಬಂದಿರೋದಂದ್ರೆ 4 hours ಬ್ಲಾಕ್ ಮಾಡಿದ್ರಂತೆ. ಹೌದು, ಹೈವೇ ಬ್ಲಾಕ್ ಆಗಿತ್ತು. ಆ ಜನರು ಅಷ್ಟು ಕ್ರೌಡ್ ಅನ್ನ ಮ್ಯಾನೇಜ್ ಮಾಡಿಕೊಂಡು ಎಷ್ಟು ಕಷ್ಟಪಟ್ಟಿರ್ಬೋದು ಆ ಒಂದು ಚಿತ್ರೀಕರಣ ಸೀಕ್ವೆನ್ಸ್ ತೆಗಿಯಕ್ಕೆ. ಇಟ್ ವಾಸ್ ಸೊ ಅದೆಲ್ಲ ಒಂದು ಅದೊಂಥರ ಏನ್ ಹೇಳೋದು, ಇಟ್ ಜಸ್ಟ್ ಹ್ಯಾಪನ್ಸ್ ಅಂತ ಹೇಳ್ತೀವಲ್ಲ. ಎಲ್ಲರೂ ಎಲ್ಲಾರ್ದು ಒಂದು ಬ್ಲೆಸ್ಸಿಂಗ್ಸ್ ಬರಬೇಕು, ಪಾಸಿಟಿವ್ ಎನರ್ಜಿ ಬರಬೇಕು. ಇಲ್ಲಾಂದ್ರೆ ಈ ಥರ ಹೈವೇನೇ ಬ್ಲಾಕ್ ಮಾಡಿಕೊಂಡು ಒಂದು ಚಿತ್ರೀಕರಣ ಮಾಡಿಬಿಟ್ಟು ಅದನ್ನ ಸಿಲ್ವರ್ ಸ್ಕ್ರೀನ್ ಮೇಲೆ ತೋರಿಸೋದು, ಇಟ್ ಈಸ್ ವೆರಿ ಡಿಫಿಕಲ್ಟ್. ಈಗಿನ ತಂತ್ರಜ್ಞ ತುಂಬಾನೇ ಈಸಿ, ಎಲ್ಲ ಡಿಜಿಟಲಿ ಮಾಡ್ಬಿಡ್ತಾರೆ, ಎಲ್ಲ ಲೈವ್ ಆಗಿ ತೋರಿಸ್ಬೇಕಲ್ಲ. ಎಲ್ಲ ಇವಾಗ ಕ್ರೌಡ್ ಬರ್ಬೇಕಂದ್ರೆ ನಾವು ಅಷ್ಟು ಜನನ ಸೇರಿಸಬೇಕು. ನಾವು ಒಂದು 20 ಜನ ಅಂತಂದ್ರೆ ಅದನ್ನ 200 ಜನ ತರ ತೋರಿಸಬಹುದು. ಹೌದು, ಡಿಜಿಟಲಿ ಯು ಕ್ಯಾನ್ ಡೂ ಆಲ್ ದೋಸ್ ಥಿಂಗ್ಸ್. ಆವಾಗ ಎಲ್ಲಿ ವಿ ವರ್ ನಾಟ್ ಇನ್ ದಟ್ ಡಿಜಿಟಲ್ ವರ್ಲ್ಡ್ ಅಟ್ ಆಲ್ ಅಲ್ವಾ. ಇವಾಗ ಒಂದು ಸನ್ಸೆಟ್ ಶಾಟ್ ತೆಗಿಬೇಕಂದ್ರೆ ನಾವು ಸನ್ಸೆಟ್ ಕಾಯ್ಲೇಬೇಕು. ಇವಾಗ ಗಿಲ್ಟರ್ ಹಾಕ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ಇಷ್ಟೊಂದು ಸಾಧನೆ ಮಾಡ್ಕೊಂಡು ಬಂದಿರೋದು ಅಂತ ನೆನೆಸ್ಕೊಂಡ್ರೆ ಅಂತೂ ನಿಜವಾಗ್ಲೂ ಇಟ್ ಈಸ್ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಆ್ಯಂಡ್ ಪ್ರೊಡಕ್ಷನ್ನಿಗೆ ಕೈ ಹಾಕಿದ್ದಂದರೆ ಅದು ನಿಜವಾಗ್ಲೂ ಒಂದು ಸಾಹಸ. ಯಾಕಂದರೆ ಡೈರೆಕ್ಷನಲ್ಲೇ ತುಂಬ ಚೆನ್ನಾಗಿ ಅವರು ಸಕ್ಸಸ್ ನೋಡ್ಕೊಂಡು ಬಂದರು. ಹಿ ವಾಸ್ ಬ್ಯುಸಿ. ಸೊ ಈ ಥರ ಪ್ರೊಡಕ್ಷನ್ಗೆ ಕೈ ಹಾಕಬೇಕು ಅಂತ ಒಂದು ನೆಸೆಸಿಟಿ ಅವರಿಗೆ ಇರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ರಿಲೇಟಿವ್ಸ್ ಆ್ಯಂಡ್ ಕೆಲವರು ಹೇಳ್ತಾ ಇದ್ರು, ನಮ್ಮ ತಂದೆಗೆ ಬಾಕ್ಸ್ ಆಫೀಸ್ ರಘು ಅಂತಾನೆ ಟೈಟ್ಲು. ಯಾಕಂದರೆ ಎವ್ರಿ ಫ್ರೈಡೇ ಆರ್ ಎವ್ರಿ ಮಂತ್, ಐ ಮೀನ್ ಅವರು ಸಿನಿಮಾ ಪೇಪರಲ್ಲಿ ಒಂದು ಸಿನಿಮಾ ರಿಲೀಸ್ ಆಗ್ತಾನೆ ಇರ್ತಾ ಇತ್ತು. ಸೊ ಫ್ರಮ್ 78 ನ್ಯಾಯ ನೀತಿ ಧರ್ಮ 78 ಸ್ಟಾರ್ಟ್ ಮಾಡಿದ್ದು. ಸೊ ಅದೇ ಎವ್ರಿ ಇಯರ್ ಆರ್ ಎವ್ರಿ ಪ್ರಾಬಬ್ಲಿ ಹಾಫ್ ಇಯರ್ಲಿ ಅವ್ರದ್ದು ಸಿನಿಮಾಗಳು ಬರ್ತಾನೆ ಇತ್ತು. ಸೊ ನಮಗೆ ಇನ್ನೂ ಜ್ಞಾಪಕ ಇದೆ, ನಮ್ಮ ಆಲ್ಮರಾಸಲ್ಲೆಲ್ಲ ಸಿನಿಮಾದ ಪೋಸ್ಟರ್ಗಳು, ಸ್ಟಿಕ್ಕರ್ಸ್ಗಳೆಲ್ಲ ಹಾಕ್ತಾಯಿದ್ವಿ. ಮತ್ತು ಆಟೋಗಳಿಗೆಲ್ಲ ಅವರು ಹಂಚ್ತಾಯಿದ್ರು. ಆಟೋಗಳಲ್ಲೆಲ್ಲ ಮಾರ್ಕೆಟಿಂಗ್ ಸ್ಟಿಕ್ಕರ್ಸ್, ದೋಸ್ ವರ್ ದ ಮಾರ್ಕೆಟಿಂಗ್ಸ್ ಅಲ್ವಾ ಆವಾಗ. ಸೊ ದಟ್ ವಾಸ್ ವೆರಿ ನೈಸ್. ನಿಮ್ಮ ಸಿನಿಮಾ ಸ್ವಂತ ಪ್ರೊಡಕ್ಷನ್ ಆದರೂ ನೀವು ಶೂಟಿಂಗ್ಗಳಿಗೆಲ್ಲ ಹೋಗ್ತಾ ಇದ್ದಿದ್ದು ಕಡಿಮೆನೇ? ಇಲ್ಲ, ನಾವು ಹೋಗ್ತಾ ಇದ್ವಿ. ಅಮ್ಮನೂ ಹೋಗ್ತಾ ಇರಲಿಲ್ಲ? ಯಾರೂ ಹೋಗ್ತಾ ಇದ್ವಿ. ನಾವು ಬರೀ ಮುಹೂರ್ತಕ್ಕೆ ಹೋಗ್ತಾ ಇದ್ವಿ, ಮತ್ತು ಪ್ರೀಮಿಯರ್ಗಳಿಗೆ ಹೋಗ್ತಾ ಇದ್ವಿ. ಸಿನಿಮಾ ಆದಮೇಲೆ ಪ್ರೀಮಿಯರ್ ಇರುತ್ತಲ್ಲ, ಸೊ ಪ್ರೀಮಿಯರ್ಗಳಿಗೆ ಹೋಗ್ತಾ ಇದ್ವಿ ಅಷ್ಟೇ. ಅದೊಂದೇ ನಮಗೆ ಜ್ಞಾಪಕ ಇರೋದು. ಮಂಡ್ಯದ ಗಂಡು ಸೂಪರ್ ಡೂಪರ್ ಹಿಟ್ ಆಯಿತು.
ವೆರಿ ವೆಲ್ ಮೇಡ್ ಫಿಲಮ್ ಆ್ಯಂಡ್ ಒಳ್ಳೆ ಪ್ರಾಫಿಟ್ಟು ಆಯಿತು. ಹೌದು, ಆದಮೇಲೆ ಅಪ್ಪ ಮಾಡಿದ್ದು ಬೇಟೆಗಾರ ಅಂತ. ಬೇಟೆಗಾರ. ಹೌದು, ಅಷ್ಟೊತ್ತಿಗೆ ಅಂಬರೀಷ್ ಸರ್ ಸ್ವಲ್ಪ ಪೊಲಿಟಿಕಲಿ ಹಿ ವಾಸ್ ಆ್ಯಕ್ಟಿವ್. ಪೊಲಿಟಿಕಲಿ ಆಕ್ಟಿವ್ ಆಗಿದ್ರು. ಆ್ಯಂಡ್ ಅದೇ ಆ ಸಿನಿಮಾಗೆ ಬರೋ ಏನು ಹೇಳೋದು ರೆಸ್ಪಾನ್ಸ್ ಅಷ್ಟು ಬಂದಿಲ್ಲ. ಹಾಂ, ಸೊ ದೆನ್ ಇಟ್ ಬಿಕೇಮ್ ಅ ಗ್ಯಾಂಬಲ್. ಇವಾಗ ಈ ಸಿನಿಮಾ ಅಲ್ಲ, ನೆಕ್ಸ್ಟ್ ಸಿನಿಮಾದಲ್ಲಿ ಪ್ರಾಫಿಟ್ ಮಾಡೋಣ ಅಂತ ಇನ್ನೊಂದು ಸಿನಿಮಾ ರ್ಯಾಂಬೋ ರಾಜ, ರಿವಾಲ್ವರ್ ರಾಣಿ, ಚರಣ್ ರಾಜ್ ಅವ್ರನ್ನ. ಹೌದು, ಆವಾಗ ಅಂಬರೀಷ್ ಅವ್ರು ಇರ್ಲಿಲ್ಲ ಬಿಕಾಸ್ ಹಿ ವಾಸ್ ಪೊಲಿಟಿಕಲಿ ಬಿಸಿ. ಸೊ ಅಂಬರೀಷ್ ಅವ್ರು ಇರ್ಲಿಲ್ಲ, ಸೊ ಹಿ ಹ್ಯಾಡ್ ಟು ಟೇಕ್ ಸಂಬಡಿ ಎಲ್ಸ್. ಸೊ ಈ ತರ ಒಂದು ಇಲ್ಲ, ಅದನ್ನ ಕೇಳ್ಪಟ್ಟೆ ಅವಾಗ ಅವ್ರ ಲೆಕ್ಕಾಚಾರ. ಇವಾಗ ಚರಣ್ ರಾಜನ ಹಾಕೊಂಡ್ರೆ ತಮಿಳು ತೆಲುಗುನೆಲ್ಲ ಫೆಮಿಲಿಯರ್, ಸ್ವಲ್ಪ ಈ ಡಬ್ಬಿಂಗ್ ಅಲ್ಲೆಲ್ಲ ವರ್ಕೌಟ್ ಆಗುತ್ತೆ, ಲಾಸ್ ಆಗಲ್ಲ ಅನ್ನೋ ಕ್ಯಾಲ್ಕುಲೇಷನ್ ಅಲ್ಲಿ ರ್ಯಾಂಬೋ ರಾಜ ಸ್ಟಾರ್ಟ್ ಮಾಡಿದ್ರಂತೆ. ಸೊ ಅದೇ ಅದು ಏನು ಹೇಳೋದು, ಒನ್ಸ್ ಯೋರ್ ಟೈಮ್ ಇಸ್ ನಾಟ್ ಇನ್ ಫೇವರ್ ಆಫ್ ಯು ಅಂತ ಹೇಳ್ತೀವಲ್ಲ, ಆವಾಗ ಸಮಯ ನಮಗೆ ಅನುಗುಣವಾಗಿರಲ್ಲ. ಆವಾಗ ನಾವು ಏನೇ ಮಾಡಿದ್ರು ಅದು ನಮ್ಮ ಕೈ ಹಿಡಿಯಲ್ಲ. ಸೊ ಹಾಗಾಗಿ ಐ ಥಿಂಕ್ ದ್ಯಾಟ್ ವಾಸ್ ದ ಟೈಮ್ ವೆನ್ ಥಿಂಗ್ಸ್ ಕೈಂಡ್ ಆಫ್ ಸ್ಲಿಪ್ಡ್ ಔಟ್ ಆಫ್ ಹಿಸ್ ಹ್ಯಾಂಡ್ಸ್. 18 ಲಕ್ಷ ಕೈ ಬಿಡುತ್ತಂತಲ್ಲಮ್ಮ ಆ ಸಿನಿಮಾ, ರ್ಯಾಂಬೋ ರಾಜ, ರಿವಾಲ್ವರ್ ರಾಣಿ 18 ಲಕ್ಷ ಕೈ ಬಿಡುತ್ತಂತೆ. ಆ್ಯಂಡ್ ಅದಾದಮೇಲೆ ಸ್ಟಾರ್ಟ್ ಮಾಡಿದಂಥ ಸಿನಿಮಾ ಕಾಳಿ. ಕಾಳಿ ವಾಸ್ ವಾಟ್ ವಿಚ್ ಕಂಪ್ಲೀಟ್ಲಿ ನಮ್ಮ ತಂದೆನ ಫುಲ್ ಕುಗ್ಗಿಸ್ಬಿಡ್ತು ಅಂತ ಹೇಳ್ಬೋದು. ತುಂಬಾ ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ನಾವು ಇದುವರೆಗೂ ಅಟ್ಲೀಸ್ಟ್ ನನಗೆ ನೋಡೋಕ್ಕೆ ಅವಕಾಶ ಆಗಿಲ್ಲ, ಯಾಕಂದರೆ ನಾನು ಸ್ಕೂಲಲ್ಲಿದ್ದೆ. ಐ ವಾಸ್ ಉಡುಪಿನಲ್ಲಿ ಓದ್ತಾ ಇದ್ದೆ, ಬೋರ್ಡಿಂಗಲ್ಲಿದ್ದೆ. ಸೊ ಬೆಂಗಳೂರಲ್ಲಿ ಇದ್ದಿದ್ರೆ ಬಹುಶಃ ನನಗೆ ನೋಡೋಕ್ಕೊಂದು ಅವಕಾಶ ಆಗ್ತಿತ್ತೇನೋ. ಬಟ್ ಎಲ್ಲರೂ ಸೇರಿ ತುಂಬ ಒಂದು ಹುಮ್ಮಸ್ಸಿಂದ ಮಾಡಿದ್ದ ಸಿನಿಮಾ ಅದು. ದೇವರಾಜನ್ನ ಮೇನ್ ಹೀರೋ ಆಗಿ ಇಟ್ಕೊಂಡು ಮಾಡಿದ್ದ ಸಿನಿಮಾ. ಬಟ್ ಆದರೂ ಅದು ಅದರಲ್ಲಿ ಒನ್ ಆಕ್ಸಿಡೆಂಟ್. ಹೌದು, ಜಾಕಿ ಶಿವು ಅವ್ರದ್ದು ಒಂದು ಇಟ್ ವಾಸ್ ಅ ವೆರಿ ಸಿಂಪಲ್ ಸ್ಟಂಟ್ ಅಂತೆ. ಆ ಸಿಂಪಲ್ ಸ್ಟಂಟಲ್ಲಿ ಅದೇನೋ ಸ್ವಲ್ಪ ಏಟ್ ಬಿದ್ದು ದೆನ್ ಹಿ ವಾಸ್ ಹಾಸ್ಪಿಟಲೈಸ್ಡ್ ಆ್ಯಂಡ್ ಇವೆಂಚುಲಿ ಅವರು ತೀರೋಗ್ಬಿಟ್ರು. ಸೊ ಅದು ಒಂದು ಹೊಡೆತ ಆಯಿತು. ಸೊ ಆ ಸಿನಿಮಾ ರಿಲೀಸ್ ಆಗಕ್ಕೆ ಬಿಡಲಿಲ್ಲ. ಆ್ಯಂಡ್ ತುಂಬಾ ಅದು financially, emotionally he was down. Yes, that was the biggest hit. I mean the final blow anta sorry to use that word, disaster. Sorry to use that word, but ಆ ಹೊಡೆತ ರಘು ಸರ್ನ ತುಂಬ ಅದೇ ಕುಗ್ಗಿಸ್ಬಿಡ್ತು. ಇಟ್ ವಾಸ್ ದ ಫೈನಲ್ ಬ್ಲೋ ಅಂತ ಹೇಳ್ತಾರಲ್ಲ, ಅದು ಆ ಥರ ಆಗೋಯ್ತದು. ಸೊ ಇನ್ನೊಂದು ಅದೇ ನಾನು ಆವಾಗ ಮಕ್ಕಳಿಗೆ ಇದ್ವಿ ನಾವು. ಐ ವಾಸ್ ಸ್ಟಿಲ್ ಪ್ರಾಬಬ್ಲಿ ಇನ್ ಕಾಲೇಜ್. ಈಗ ಮದುವೆ ಆಗಿ ಸಂಸಾರ ಎಲ್ಲ ನೋಡ್ಕೊಂಡು ಬಂದವಳು. ಸೊ ಇವಾಗ ನೆನೆಸ್ಕೊಂಡ್ರೆ ಐ ಕ್ಯಾನ್ ಫೀಲ್ ಹೇಗೆ ಇದ್ದಿರ್ಬೋದು ಅವರ ಒಂದು ಮೈಂಡ್ ಸೆಟ್, ಅವ್ರ ಮನಸ್ಥಿತಿ ಹೇಗಿದ್ದಿರ್ಬೋದು. ಅಷ್ಟು ಆದ್ರೂ ಅವರು ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಏಕಾಂಗಿಯಾಗಿ ಏನೋ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ದೆ ಅವರು ಅವರೊಬ್ಬರೇ ಇದ್ರು. ಒಂದು ಸ್ವಲ್ಪ ಟೈಮ್ ಊರಲ್ಲಿದ್ರು, ಕೊಡಗಿನಲ್ಲಿದ್ರು, ಬ್ರದರ್ ಮನೆಯಲ್ಲಿ ಒಂದು ಸ್ವಲ್ಪ ಟೈಮ್ ಇದ್ರು. ಬಟ್ ಹಿ ವಾಸ್ ಅಲೋನ್. ಅವ್ರ ಬ್ರದರ್ ಫ್ಯಾಮಿಲಿ ಇರಲಿಲ್ಲ. ಇಟ್ ವಾಸ್ ಹಿಸ್ ಹೌಸ್. ಅವ್ರ ಮನೆಯಲ್ಲಿ ಹಿ ವಾಸ್ ಸ್ಟೇಯಿಂಗ್ ದೇರ್ ಆ್ಯಂಡ್ ಹಿ ವಾಸ್ ಟ್ರೈಂಗ್ ಟು ಸಿ ನಾನು ಮುಂದೆ ಏನು ಮಾಡಬೇಕು ಅನ್ನೋ ಒಂದು ಆಲೋಚನೆ. ಅಲ್ಲಿ ಕೂತ್ಕೊಂಡು ಮಾಡಿದ್ದಂತಲ್ಲ ಕೊಡವ ಫಿಲ್ಮ್ ಅಂಡ್ ಟೆಲಿವಿಷನ್ ಸೀರಿಯಲ್ಸ್. ಆವಾಗ ಅದೇ ನಾನು ಹೇಳ್ತಾ ಇರೋದು, ಬೇರೆ ಯಾರೇ ಆಗಿದ್ದಿರೋದು ಪ್ರಾಬಬ್ಲಿ ದೇ ವುಡ್ ಹ್ಯಾವ್ ಲುಕ್ಡ್ ಅಟ್ ಸಮ್ ಅದರ್ ಎಕ್ಸ್ಟ್ರೀಮ್ ವೇಸ್. ಇವಾಗ ಪ್ರಾಣ ಕಳ್ಕೊಳ್ಳೋದು ಏನೋ ಒಂದು ಆ ಥರ ಒಂದು ಸನ್ನಿವೇಶಗಳಲ್ಲಿ ಆಗೋಂಥ ಮಾಡ್ಬೋದಾಗಿತ್ತು. ಬಟ್ ಹಿ ಡಿಂಟ್ ಆಪ್ಟ್ ಫಾರ್ ದ್ಯಾಟ್. ಹಿ ಸ್ಟುಡ್ ಏನು ಹೇಳೋದು, ಹಿ ಸ್ಟುಡ್ ಸ್ಟ್ರಾಂಗ್, ವಿಲ್ ಪವರ್. ಹಿ ಸ್ಟುಡ್ ಸ್ಟ್ರಾಂಗ್ ಆ್ಯಂಡ್ ಹಿ ಸೆಡ್ ಇಲ್ಲ, ಐ ಹ್ಯಾವ್ ಟು ಬಿ ದೇರ್, ಐ ಹ್ಯಾವ್ ಟು ಸಪೋರ್ಟ್ ಮೈ ಫ್ಯಾಮಿಲಿ. ಸೊ ಆ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ಇದು ಅವರಲ್ಲಿ ಇತ್ತು. ಸೊ ಅದಕ್ಕೆ ನಿಜವಾಗ್ಲೂ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಬಿಕಾಸ್ ಅಷ್ಟು ಲಾಸ್ ಮಾಡಿಕೊಂಡು, ಎಷ್ಟು ಸಾಲ ಅವರ ತಲೆ ಮೇಲೆ. ಸೊ ಅದನ್ನೆಲ್ಲ ಎದುರಿಸ್ಕೊಂಡು ಸಾಲಗಾರ ಇದು ಕಾಟ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ಫೇಸ್ ಮಾಡಿಕೊಂಡು
ಫ್ಯಾಮಿಲಿನ ದೂರ ಇಟ್ಟು, ಸೊ ದ್ಯಾಟ್ ನಮಗೆ ಆ ಕಷ್ಟ ಗೊತ್ತಾಗಬಾರ್ದು. ಎಕ್ಸಾಕ್ಟ್ಲಿ, ಸಿ ಆ ಸ್ಯಾಕ್ರಿಫೈಸ್ ಇದೆಯಲ್ಲ. ಸೊ ಅದನ್ನೆಲ್ಲ ಇವಾಗ ಅವರು ಹಿ ಕುಡ್ ಹ್ಯಾವ್ ಏನು ಹೇಳೋದು, ಆ ಒಂದು ಇರೆಸ್ಪಾನ್ಸಿಬಲ್ ಆಗಿರಬಹುದಾಗಿತ್ತು ಆ ಟೈಮಲ್ಲಿ. ಬಟ್ ಸ್ಟಿಲ್ ಏನೋ ಒಂದು ದುಡುಕಿ ಒಂದು ಸಿಚುವೇಶನ್ ಆಯಿತು ಮಾಡಿ ಏನೋ ಅಂತ ಹೇಳಕ್ಕಾಗಲ್ಲಮ್ಮ, ಅದೃಷ್ಟ ನಮ್ಮ ಕೈ ಹಿಡಿಲಿಲ್ಲ. ಕರೆಕ್ಟು. ಸೊ ಬಟ್ ಸ್ಟಿಲ್ ಆವಾಗ ಏನು ಹೇಳೋದು, ನಮ್ಮ ಕಣ್ಮುಂದೆ ಇರೋದೇ ಇದೊಂದು ದಾರಿ. ಸಿನಿಮಾ ಬಿಟ್ಟರೆ ಅವರಿಗೆ ಬೇರೆ ಇನ್ಯಾವುದೂ ಗೊತ್ತಿಲ್ಲ. ಸೊ ಸಿನಿಮಾನೇ ಅವ್ರಿಗೆ ಏನು ಹೇಳೋದು ತವರು ಅಂತ ಹೇಳ್ಬೋದು. ನಮ್ಮ ಮಡಿಕೇರಿಗಿಂತ ಐ ಶುಡ್ ಸೇ ಸಿನಿಮಾ ಇಸ್ ಎಸ್ ತವರು. ಸೊ ಸಿನಿಮಾ ತವರಲ್ಲಿ ಅವರು ಅದು ಬಿಟ್ಟರೆ ಬೇರೆ ಇನ್ನೇನು ಅವರಿಗೆ ಗೊತ್ತಿರಲಿಲ್ಲ, ಪ್ರಪಂಚ ಗೊತ್ತಿಲ್ಲ, ಬೇರೆ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕುವಂಥ ಒಂದು ಇದು ಇರಲಿಲ್ಲ ಅವರಿಗೆ, ಬೇರೆ ಏನೂ ಗೊತ್ತಿರಲಿಲ್ಲ. ವಿ ಕುಡ್ ನಾಟ್, ಐ ಕೆನಾಟ್ ಇಮ್ಯಾಜಿನ್ ಮೈ ಡ್ಯಾಡ್ ಡೂಯಿಂಗ್ ಎನಿಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ಸಿನಿಮಾ. ಸೊ ಹಾಗಿದ್ರು ಅವರು. ಸೊ ಹಂಗಿರಬೇಕಾದ್ರೆ, ಮಡಿಕೇರಿಯಲ್ಲಿ ಇರಬೇಕಾದ್ರೆ ಆವಾಗ ಯೋಚನೆ ಮಾಡಿದ್ರು, ಓಕೆ ನಾನು ಹುಟ್ಟು ಬೆಳೆದಿದ್ದು ಊರು ಇದು, ಈ ಊರಲ್ಲಿ ನನಗೆ ಈ ಥರ ಒಂದು ನೆಲೆ ಕೊಟ್ಟಿದೆ, ಈ ಊರಿಗೆ ನಾನು ಏನಾದರೂ ಒಂದು ಗಿವ್ ಬ್ಯಾಕ್ ಕೊಡಬೇಕು, ಐ ಹ್ಯಾವ್ ಟು ಡೂ ಸಮಥಿಂಗ್. ಅವ್ರಿಗೆ ಕೊಡವ ಸಿನಿಮಾ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಈ ವಾಂಟೆಡ್ ಟು ಡೂ ಕೊಡವ ಸಿನಿಮಾ. ಆದರೆ ಸಿನಿಮಾಗೆ ಆಗುವಂಥ ಒಂದು ಏನು ಹೇಳೋದು ಮೀನ್ಸ್ ರಿಸೋರ್ಸಸ್ಸು, ಫೈನಾನ್ಸು ಏನೋ ಅದು ಐ ಡೋಂಟ್ ಥಿಂಕ್ ಅಷ್ಟು ಸುಲಭವಾಗಿ ಬರ್ತಾ ಇರಲಿಲ್ಲ. ಆ್ಯಂಡ್ ಇಟ್ ವಾಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋರು ಯಾರೂ ಇರಲಿಲ್ಲ. ಅದು ಕೊಡವ ಸಿನಿಮಾಗೆ. ಕನ್ನಡ ಸಿನಿಮಾ ಅಂದರೆ ಓಕೆ, ಬಟ್ he was not in the Kannada stream at all. ಅದು ಬಿಟ್ಟು ಹೋಗ್ಬಿಟ್ಟಿತ್ತು. ಆ್ಯಂಡ್ ಒಂದು ಸತಿ ನೀನು ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್, ಮತ್ತು ನಿಮ್ಮನ್ನು ಯಾರು ನೋಡಲ್ಲ. ಯು ಹ್ಯಾವ್ ಟು ಬಿ ರೆಲೆವೆಂಟ್. ಅದು ಯಾವುದೇ ಒಂದು ಕ್ಷೇತ್ರ ಇರಲಿ, ನೀವು ಪಾಪ್ಯುಲರ್ ಆಗಿದ್ದೀರಾ, ನೀವು ಸಕ್ಸಸ್ಫುಲ್ ಆಗಿದ್ದೀರಾ, ಎಲ್ಲರೂ ಬಂದು ನಿಮ್ಮನ್ನು ಮಾತಾಡಿಸ್ತಾರೆ. ಸಕ್ಸಸ್ ಆಗಲಿಲ್ಲ, ಫೇಲ್ಯೂರ್ ಆಯಿತು, ಯಾರು ಬಂದು ನಿಮ್ಮನ್ನು ಮಾತಾಡ್ತಾರೆ. ನಡಿಬೇಕಾದ್ರೆ ನಾಣ್ಯ, ಇಲ್ಲದಿದ್ರೆ ಎಲ್ಲ ಶೂನ್ಯ. ಹೌದು. ಸೊ ಹಾಗಾಗಿ ಇಟ್ ಇಸ್ ಲೈಕ್ ಇನ್ನು ಅವ್ರನ್ನ ಕೇಳೋರು ಯಾರು ಇಲ್ಲಿ ಇರಲಿಲ್ಲ. ಏನೋ ಲಾಸ್ ಆಗೋಯ್ತು, ಓಕೆ ಓಕೆ, ಸೊ ದಟ್ಸ್ ಇಟ್. ಎಲ್ಲ ಅಯ್ಯೋ ಅಂತ ಹೇಳೋರು ಅಷ್ಟೇ. ಇನ್ನು ಮುಂದೆ ಬಂದು ಸಪೋರ್ಟ್ ಮಾಡೋದಾಗಲಿ, ಅವ್ರನ್ನ ಮೇಲಕ್ಕೆ ಎಬ್ಸೋದಾಗಲಿ, ಆ ಥರ ಒಂದು ಏನೋ ಪ್ರಯತ್ನಗಳು ನಮ್ಮ ಈ ಕ್ಷೇತ್ರದಲ್ಲಿ ನಾನು ನಡೀಲಿಲ್ಲ. ಆ್ಯಂಡ್ ಹಾಗಿರ್ಬೇಕಾದ್ರೆ ಏನು ಮಾಡೋದು ಅಂತ ಇವಾಗ ಕೊಡವ ಸಿನಿಮಾ ಆಗಕ್ಕಾಗಲ್ಲ. ಧಾರಾವಾಹಿಗಳು ಆವಾಗ ಪಾಪ್ಯುಲರ್ ಆಗಿತ್ತು, ಚಂದನಾಗಿನೋ ಬರ್ತಾ ಇತ್ತು. ಹೌದು. ಸೊ ನಾನು ಕೊಡವ ಧಾರಾವಾಹಿ ಮಾಡ್ತೀನಿ ಅಂತ ಅವರು ಡಿಸೈಡ್ ಮಾಡಿದರು. ಆ್ಯಂಡ್ ಧಾರಾವಾಹಿನ ಒಳ್ಳೆ ಸಿನಿಮಾ ತೆಗೆಯೋ ಮೇಕಿಂಗ್, ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಈಸ್ ಅ ಫಿಲಮ್ ಡೈರೆಕ್ಟರ್ ಅಲ್ವಾ. ಸೊ ಈಸ್ ನಾಟ್ ಅ ಟೆಲಿ ಸೀರಿಯಲ್ ಡೈರೆಕ್ಟರ್. ಸೊ ಅವರಿಗೆ ಟೆಲಿ ಸೀರಿಯಲ್ ಹೇಗೆ ಡೈರೆಕ್ಟ್ ಮಾಡೋದು ಅಂತ ಗೊತ್ತಿಲ್ಲ. ಸಿನಿಮಾನ ಡೈರೆಕ್ಟ್ ಮಾಡಿಬಿಟ್ಟು ಡಿವೈಡ್ ಮಾಡಿದ್ರು, ಅಷ್ಟೇ ಮಾಡಿದ್ರು.